ಕರುಣ ಜಲ, ವಿನಯ ಜಲ, ಸಮತಾ ಜಲ. ಕರುಣಾಜಲವೇ ಗುರುಪಾದೋದಕ, ವಿನಯ ಜಲವೇ ಲಿಂಗಪಾದೋದಕ, ಸಮತಾ ಜಲವೇ ಜಂಗಮ ಪಾದೋದಕ. ಗುರುಪಾದೋದಕದಿಂದ ಸಂಚಿತ ಕರ್ಮ ನಾಸ್ತಿ, ಲಿಂಗ ಪಾದೋದಕದಿಂದ ಪ್ರಾರಬ್ಧ ಕರ್ಮ ನಾಸ್ತಿ, ಜಂಗಮ ಪಾದೋದಕದಿಂದ ಆಗಾಮಿ ಕರ್ಮ ನಾಸ್ತಿ. ಇಂತಿ ತ್ರಿವಿಧೋದಕದಿಂದ ತ್ರಿವಿಧ ಕರ್ಮ ನಾಸ್ತಿ ನೋಡ ಕೂಡಲ ಸಂಗಮ ದೇವಯ್ಯ. ಈ ತ್ರಿವಿಧೋದಕ ನಿಮ್ಮ ಶರಣಬಲ್ಲ. ಈ ರೀತಿ ವಚನದಲ್ಲಿ ಮೊದಲು ಪಾದೋದಕ ಅಂದರೆ ಕರುಣೆ ಇರಬೇಕು, ವಿನಯ ಇರಬೇಕು, ಸಮತೆ ಇರಬೇಕು. ಅದೇ ಒಂದು ಉದ್ದೇಶದಿಂದ ದಿನ ಲಿಂಗ ಪೂಜೆ ಮಾಡುವಾಗ ಕರುಣಾಜಲ, ವಿನಯ ಜಲ, ಸಮತಾ ಜಲ ಅಂತೇಳಿ 3 ಸಲ ಹಾಕ್ಕೊಳ್ತೀವಿ. ಅದನ್ನೇ ಗುರುಪಾದೋದಕ, ಲಿಂಗ ಪಾದೋದಕ, ಜಂಗಮ ಪಾದೋದಕ ಅನ್ನೋ ಹೆಸರಿನಲ್ಲಿ ನಾವು 5 ಬೆರಳು ಅದ್ದಿ ಪಾದೋದಕವನ್ನು ಮಾಡಿಕೊಳ್ತೀವಿ. ಇದು ಹೇಳಿದರು, ತಾಯಿಯವರು ಹೇಳಿದರು, ಇದು ಸಂಬಂಧ ಆಚರಣೆ. ಸಹಜ ಆಚರಣೆ ಅನ್ನೋದು ಅಂಥ ಅನುಭಾವಿಗಳು ಎದುರಿಗೆ ಬಂದಾಗ ಸ್ವೀಕಾರ ಮಾಡೋದು ಸಹಜ ಆಚರಣೆ ಅಂತ ಹೇಳಿದ್ದಾರೆ. ಈ ವಚನದಲ್ಲಿ ಬಸವಣ್ಣವರು ಹೇಳಿದ ಪ್ರಕಾರ ತನ್ನನ್ನು ತಾನು ಅರಿತು ಜ್ಞಾನಿ ಆದಾಗ ಸಕಲ ಜೀವ ದಯಾಪರನಾಗಿ ಕರುಣೆಯನ್ನು ತೋರ್ತಾ ವಿನಯಶೀಲನಾಗಿ ಬಾಳು ನಡೆಸ್ತಾ ಸಮತೆ ಸಾಧಿಸಲು ಪ್ರಯತ್ನಿಸೋದೇ ತ್ರಿವಿಧ ಪಾದೋದಕವನ್ನು ಸ್ವೀಕರಿಸಿದಂತೆ ಪಡೆದಂತೆ ಅಂತ ಈ ಒಂದು ವಚನದ ಅರ್ಥವನ್ನು ಪಡೆದ. ಹೀಗೆ ಮೂಢವಾಗಿ ಆಚರಿಸಲಾರದೆ ಈ ಒಂದು ಪಾದೋದಕ ಮತ್ತು ಪ್ರಸಾದ ತತ್ವವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆಚರಣೆ ಮಾಡೋದನ್ನು ರೂಢಿ ಮಾಡಿಕೊಳ್ಬೇಕು. ಪಾದೋದಕದ ಬಗ್ಗೆ ಸಾಕಷ್ಟು ಕೇಳಿದ್ದೀರಾ. ಅದರಂಗೆ ಪ್ರಸಾದದ ಬಗ್ಗೆ 4 ಮಾತುಗಳನ್ನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಸಾದನೂ ತತ್ವ ನಾವೇನು ತಿಳ್ಕೊಂಡ್ಬಿಟ್ಟಿದ್ದೀವಿ ಅಂದರೆ, ಶರಣ ಸಂಸ್ಕೃತಿಯಲ್ಲಿ ಅದು ರೂಢಿಯಲ್ಲಿದೆ. ಏನು, ನಾವು ಪಾಂಡಮಟ್ಟಿ ಅಜ್ಜ ಅವರು ಅಂತ ಒಬ್ಬರು ಇದ್ದರು. ಅವರು ಹೇಳ್ತಿದ್ರು, ನಾವು ನೀರು ಕುಡಿಯಲ್ಲವ, ನಾವು ಊಟ ಮಾಡಲ್ಲ. ಏನು ಮಾಡ್ತೀರಿ ಅಂದರೆ ಪಾದೋದಕ ಸ್ವೀಕಾರ ಮಾಡ್ತೀವಿ, ಪ್ರಸಾದ ತಗೊಳ್ತೀವಿ. ಪಾದೋದಕ ಕುಡಿತೀವಿ, ಪ್ರಸಾದ ಸ್ವೀಕಾರ ಮಾಡ್ತೀವಿ ಅಂತ. ಹಾಗೆ ಅದು ಶರಣ ಸಂಸ್ಕೃತಿಯಲ್ಲಿ ಬಳಸುವಂಥ ಶಬ್ದ ಪ್ರಸಾದ. ಆದರೆ ಅಷ್ಟಕ್ಕೆ ಸೀಮಿತವಾಗಿಲ್ಲ. ಪ್ರಸಾದ ತತ್ವ ಅನ್ನೋದು ಅಷ್ಟಕ್ಕೆ ಸೀಮಿತವಾಗಿಲ್ಲ. ಈಗಿನ ದಿನಮಾನದಲ್ಲಿ ಎಲ್ಲರಿಗೂ ಒಂದು ರೀತಿ ಟೆನ್ಷನ್ ರೀ. ಸಣ್ಣ ಮಕ್ಕಳು ಸಹಿತ ನೋಡ್ರಿ, ನನಗೆ ಟೆನ್ಷನ್ ಮಾಡಿಬಿಡವ ಅಂತ ಹೇಳಿ ಓಡಾಡ್ತಿರ್ತಾವ. ಆದರೆ ದೊಡ್ಡವ್ರಿಗೂ ಒಂಥರ ಟೆನ್ಷನ್ ಇರುತ್ತೆ. ಮಕ್ಕಳು ಚೆನ್ನಾಗಿ ಓದಬೇಕು ಅನ್ನೋದು ಒಂಥರ. ಆಮೇಲೆ ಮನೆಯಲ್ಲಿ ಕೂಡ ಅನೇಕ ಸಮಸ್ಯೆಗಳಿಂದ ಈಗ ಹೊರಗಿನಲ್ಲಿ ದಿನಮಾನ ಇವತ್ತು ಹಾಗೇ ಇದೆ. ಆದ್ದರಿಂದ ಏನೋ ಟೆನ್ಷನ್, ಮನಸ್ಸಿಗೆ ಒಂದು ತಳಮಳ, ಸಮಾಧಾನ ಇಲ್ಲದ ಸ್ಥಿತಿ, ಪ್ರಸನ್ನತೆ ಇಲ್ಲದ ಭಾವ. ಅಂಥ ಭಾವನೆ ಇರೋದಕ್ಕಾಗಿ ಈ ಪ್ರಸಾದ ತತ್ವ ಏನು ಮಾಡುತ್ತೆ ಅಂದರೆ, ದಿನ ಪೂಜೆ ಮಾಡಿ ನೀವು ಆನಂದ ಪಡ್ತಿರಲ್ಲ, ಪೂಜೆ ಮಾಡಿ ಪಾದೋದಕ ತಗೊಂಡು ಆನಂದ ಪಡ್ತಿರಲ್ಲ, ಆ ನಂತರ ನಿಮ್ಮ ಮುಖಭಾವದಲ್ಲಿ, ನಿಮ್ಮ ಭಾವನೆಯಲ್ಲಿ ಮೂಡುವ ಒಂದು ಪ್ರಸನ್ನತೆ ಏನಿದೆಯಲ್ಲ, ಅದೇ ಪ್ರಸಾದ. ಈ ಪ್ರಸನ್ನ ಭಾವ ನಾವು ಅಳವಡಿಸ್ಕೊಂಡ್ರೆ ಅದೇ ಪ್ರಸಾದ. ಆ ದೃಷ್ಟಿಯಿಂದ ಈ ತತ್ವ ಹೇಗಿದೆ ಅಂದರೆ, ಜೀವನದಲ್ಲಿ ಬರುವಂತಹ ಸುಖ ದುಃಖ, ಎಡರು ತೊಡರು, ನೋವು ನಲಿವು ಎಲ್ಲವನ್ನು ಸಮಾನವಾಗಿ ಸ್ವೀಕಾರ ಮಾಡಿದರೆ ಅದು ನಮಗೆ ಪ್ರಸಾದ ರೂಪವಾಗಿ ನಾವು ಸ್ವೀಕಾರ ಮಾಡಿದ್ದೇವೆ. ಜೀವನದಲ್ಲಿ ನನಗೆ ಏನೇನು ಬರುತ್ತೆ ಅದನ್ನೆಲ್ಲನೂ ಪ್ರಸಾದವಾಗಿ ಸ್ವೀಕಾರ ಮಾಡಿದ್ದೇನೆ ಅನ್ನೋ ಭಾವ. ಅದಕ್ಕೆ ಇಲ್ಲಿ ನಾನು ಆಗಲೇ ಹಾಡಿದಂತೆ, ಪ್ರಸಾದವೇ ಪರಮಜ್ಞಾನ, ಪ್ರಸಾದವೇ ಪರಾಪರ, ಪ್ರಸಾದವೇ ಪರಬ್ರಹ್ಮ, ಪ್ರಸಾದವೇ ಪರಮಾನಂದ, ಪ್ರಸಾದವೇ ಗುರು, ಪ್ರಸಾದವೇ ಲಿಂಗ, ಪ್ರಸಾದವೇ ಜಂಗಮ, ಪ್ರಸಾದವೇ ಪರಿಪೂರ್ಣ. ಸೌರಾಷ್ಟ್ರ ಸೋಮೇಶ್ವರ ಲಿಂಗದಲ್ಲಿ ಆ ಪ್ರಸನ್ನತೆಯೇ ಪ್ರಸಾದ.
ಇಂತಪ್ಪ ಪ್ರಸಾದದ ಮಹಾತ್ಮೆಗೆ ಆನು ನಮೋ ನಮೋ ಅಂತೀನಿ ಅಂತ ಹೇಳಿ ಆದಯ್ಯ ಶರಣರು ತುಂಬ ಸುಂದರವಾಗಿ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಪ್ರಸಾದದಲ್ಲಿ 3 ವಿಧಗಳಿದೆ. ಒಂದು ಶುದ್ಧ ಪ್ರಸಾದ, 2 ಸಿದ್ಧ ಪ್ರಸಾದ, 3ನೇದು ಪ್ರಸಿದ್ಧ ಪ್ರಸಾದ. ಗುರು ಲಿಂಗ ಜಂಗಮಕ್ಕೆ ನಿರ್ಮಮ ಭಾವದಿಂದ ಬಾಹ್ಯ ದ್ರವ್ಯಗಳನ್ನು ಅರ್ಪಿಸಬೇಕು. ಹಾಗೆ ಅರ್ಪಿಸಿದರೆ ಅದು ಶುದ್ಧ ಪ್ರಸಾದ, ಶುದ್ಧ ಪ್ರಸಾದ ಅನಿಸ್ಕೊಳ್ಳುತ್ತೆ. ಆ ಶುದ್ಧ ಪ್ರಸಾದವನ್ನು ಸೇವಿಸುವ ಅನುಭವವನ್ನು ಪ್ರಾಣಲಿಂಗಕ್ಕೆ ನಾವು ಅರ್ಪಿಸಿದರೆ ಆ ರಸಭಾವವು ಅದು ಸಿದ್ಧ ಪ್ರಸಾದ ಆಗುತ್ತೆ. ಆ ನಂತರ ಈ ಸಿದ್ಧ ಪ್ರಸಾದವನ್ನು ಅನುಭವಿಸಿದಾಗ ಉಂಟಾಗುವಂತಹ ತೃಪ್ತಿಯನ್ನು ಭಾವಲಿಂಗಕ್ಕೆ ಅರ್ಪಿಸಿದರೆ ಅದು ಪ್ರಸಿದ್ಧ ಪ್ರಸಾದವಾಗುತ್ತೆ. ಈ ರೀತಿ ಇದು ಸೂಕ್ಷ್ಮ ಭಾವ ಜ್ಞಾನದಿಂದ ನಮ್ಮ ಒಳಗೊಂಡಿರೋದ್ರಿಂದ ಪ್ರಸಾದ ತತ್ವ ಬಹಳ ಜನಕ್ಕೆ ಏನಂದರೆ ಹೊರಗೆ ನಾವು ಊಟ ಮಾಡೋದೇ ಪ್ರಸಾದ, ನಾವು ಅಡುಗೆ ಮಾಡೋದು ಇಡೋದೇ ಅದೇ ಪ್ರಸಾದ, ಹಿಂಗೆಲ್ಲ ತಿಳ್ಕೊಂಬಿಟ್ಟಿದ್ದೀವಿ. ಅಷ್ಟೇ ಅಲ್ಲದೆ ಇದು ಬಹಳ ವಿಸ್ತಾರವಾದ ತತ್ವ ಅಂತ ನಾವು ಇದನ್ನು ಅರ್ಥ ಮಾಡಿಕೊಂಡು ಶರಣರ ವಚನಗಳನ್ನು ಮೇಲಿನ ಮೇಲೆ ಮತ್ತೆ ಅಧ್ಯಯನ ಮಾಡ್ತಾ ಇದ್ದರೆ ಅದರ ಆಳಕ್ಕೆ ಇಳಿಬಹುದು. ಮತ್ತು ನಾವು ಕೂಡ ಪ್ರಸಾದ ತತ್ವವನ್ನು ಅಳವಡಿಸ್ಕೊಂಡು ಪ್ರಸನ್ನ ಭಾವದಿಂದ ಇರಬಹುದು ಅಂಥೇಳಿ ಈ ತತ್ವ ಬಹಳ ಉನ್ನತವಾಗಿದೆ. ಸೃಷ್ಟಿಯಲ್ಲಿ ನಾವೆಲ್ಲ ನೋಡ್ತೀವಿ ಎಷ್ಟು ಪ್ರಶಾಂತವಾಗಿದೆ ಸೃಷ್ಟಿ. ಏನೆಲ್ಲ ಆ ಪೃಥ್ವಿಯಿಂದ ನಮಗೆ ಲಭ್ಯ ಆಗ್ತಾ ಇದೆ, ಹಣ್ಣು ಹಂಪಲು ಇವೆಲ್ಲ ನೋಡ್ತೀವಿ, ಇದೆಲ್ಲವೂ ಪ್ರಸಾದ. ಈ ಇಂದ್ರಿಯಗಳಿಗೆ ನಾವು ಏನನ್ನ ಕೊಡ್ತಾ ಇದ್ದೀವಿ? ಇಂದ್ರಿಯಗಳಿದ್ದಾವೆ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಈ ಎಲ್ಲ ಜ್ಞಾನೇಂದ್ರಿಯಗಳಿಗೆ ನಾವು ಕೊಡ್ತಾ ಇದ್ದೀವಿ. ಕಿವಿಗೆ ಶಬ್ದ ಪ್ರಸಾದ ಕೊಡ್ತಾ ಇದ್ದೀವಿ, ಕಣ್ಣಿಗೆ ರೂಪ ಪ್ರಸಾದ ಕೊಡ್ತಾ ಇದ್ದೀವಿ, ನಾಲಿಗೆಗೆ ರುಚಿ ಪ್ರಸಾದವನ್ನು ಕೊಡ್ತಾ ಇದ್ದೀವಿ. ಹಾಗೆ ಕಣ್ಣು, ಕಿವಿ, ನಾಲಿಗೆ, ಮೂಗಿಗೆ ಗಂಧ ಪ್ರಸಾದವನ್ನು ಕೊಡ್ತಾ ಇದ್ದೀವಿ. ಹಾಗೆ ಚರ್ಮಕ್ಕೆ ಸ್ಪರ್ಶ ಪ್ರಸಾದವನ್ನು ಕೊಡ್ತಾ ಇದ್ದೀವಿ. ಅಂದರೆ ಸುಸ್ಪರ್ಶ, ಸುನಾದ, ಆಮೇಲೆ ಸುರುಚಿ, ಈ ರೀತಿಯಾಗಿ ಎಲ್ಲವನ್ನು ತುಂಬ ಪ್ರೀತಿಯಿಂದ ಎಲ್ಲವನ್ನ ಪ್ರಸನ್ನ ಭಾವದಿಂದ ನಾವೇನು ಸ್ವೀಕಾರ ಮಾಡ್ತೀವಿ ಅದು ಪ್ರಸಾದವಾಗುತ್ತೆ. ಆ ದೃಷ್ಟಿಯಿಂದ ಶರಣರು ಹೇಳಿದ ತತ್ವಗಳು ಪಾದೋದಕ ಇರ್ಬೋದು, ಪ್ರಸಾದ ಇರ್ಬೋದು, ಅದು ಸಾಮಾನ್ಯ ತತ್ವಗಳಲ್ಲ. ಅದು ಎಲ್ಲವೂ ಕೂಡ ನಮ್ಮ ಆನಂದಕ್ಕಾಗಿ, ಪರಮಾನಂದ ಪಡೀಲಿಕ್ಕಾಗಿ, ಅಷ್ಟೇ ಪ್ರಸನ್ನತೆಯನ್ನು ಪಡೀಲಿಕ್ಕಾಗಿ ಪಾದೋದಕ ಮತ್ತು ಪ್ರಸಾದ ಇದೆ.